ಅಕಾಡೆಮಿಯ ಬಿಟ್ಟು ಇನ್ನೂ ನಮ್ಮ ಸ್ಟೂಡೆಂಟ್ಸೇ ಸುಮಾರು ಜನ ಐ ಹ್ಯಾವ್ ಸೀನ್ ಗ್ರ್ಯಾಜುಯೇಷನ್ ಫೈನಲ್ ಇಯರಲ್ಲಿ ಇರಬೇಕಾದ್ರೆ ಅಥವಾ ಫೈನಲ್ ಇಯರ್ ಮುಗಿದ ತಕ್ಷಣವೇ UPSCಗೆ ಅಪಿಯರ್ ಆಗ್ತಾರೆ. ಏನಕ್ಕೆ ಅಂತಂದರೆ ನೀವು ಈ ಅರ್ಲಿ ಏಜಸ್ಸಿಂದ ಏನು ಪ್ರಾಕ್ಟೀಸ್ ಶುರು ಮಾಡಿರ್ತೀರಲ್ಲ, ಕರೆಂಟ್ ಅಫೇರ್ಸ್ಗಿರ್ಬೋದು, ಆ್ಯಪ್ಟಿಟ್ಯೂಡ್ಗಿರ್ಬೋದು, ಮ್ಯಾಥ್ಗಿರ್ಬೋದು, ಅಥವಾ ನೀವೇನು ಸ್ಕೂಲಲ್ಲಿ ಓದಿರೋ ಸಬ್ಜೆಕ್ಟ್ಸ್ ಇರ್ಬೋದು, 5 years ಆಫ್ ಲಾದಲ್ಲಿ ಓದಿರೋ ಸಬ್ಜೆಕ್ಟ್ಸ್ ಇರ್ಬೋದು, ಎಲ್ಲದೂ ಹೆಲ್ಪ್ಸ್ ಅ ಲಾಟ್ ಟು ಕ್ಲಿಯರ್ UPSC ಎಕ್ಸಾಮ್, ರೈಟ್? ಯಾಕಂದರೆ ಅದರಲ್ಲಿ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಆ್ಯಪ್ಟಿಟ್ಯೂಡ್ ಪೇಪರ್ ಇರುತ್ತೆ, ರೈಟ್? ನೀವು ನಿಮ್ಮ ಕಾನೂನು ಅಧ್ಯಯನದಲ್ಲಿ 5 ವರ್ಷ ಏನು ಓದ್ತೀರ ಅದರಲ್ಲಿ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳನ್ನ ತೊಗೊಂಡ್ರೆ UPSC ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಟಾಸ್ಕ್. ನಿಮ್ಗೊಂದು ಸ್ಟ್ರಾಂಗ್ ಬೇಸ್ ಸೆಟ್ ಆಗಿರುತ್ತೆ. ಹಾಗಾಗಿ ಸುಮಾರು ಜನ ಮಕ್ಕಳು UPSC ಮಾಡಬೇಕು ಅಂತ ಕನಸು ಕಾಣ್ತಿರೋರು ಏನು ಮಾಡ್ತಾರೆ ಅಂತಂದರೆ ಲಾ ಸ್ಕೂಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ರೈಟ್? ಇವಾಗ ಇದೆಲ್ಲದೂ ಡಿಫ್ರೆಂಟ್ ಅಪಾರ್ಚುನಿಟೀಸ್ ಜೊತೆಗೆ ನಾನು ಟಾಪ್ ಲಾ ಸ್ಕೂಲ್ಸಲ್ಲಿದ್ದರೆ ನನಗೆ ಆ್ಯಡೆಡ್ ಅಡ್ವಾಂಟೇಜ್ ಏನು ಅಂತಂದರೆ ಕಾರ್ಪೊರೇಟ್ ಕಂಪನೀಸ್ ನಿಮ್ಮನ್ನ ಲೀಗಲ್ ಕನ್ಸಲ್ಟೆಂಟ್ಸ್ ಆಗಿ, ಲೀಗಲ್ ಅಡ್ವೈಸರ್ಸ್ ಆಗಿ, ಅನಲಿಸ್ಟ್ಸ್ ಆಗಿ ಡೈರೆಕ್ಟಾಗಿ ನ್ಯಾಷನಲ್ ಲಾ ಸ್ಕೂಲಿಂದ ಅಥವಾ ಒನ್ ಆಫ್ ದಿ ಟಾಪ್ ಲಾ ಸ್ಕೂಲ್ಸ್ ನೀವು ಎಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ತಾ ಇರ್ತೀರಾ ಅಲ್ಲಿ ಬಂದು ಇಂಟರ್ವ್ಯೂ ಮಾಡಿ ದೆಲ್ ಹೈರ್ ಯು ಡೈರೆಕ್ಟ್ಲಿ. ಸೊ ಅಲ್ಲಿ ಪ್ಯಾಕೇಜಸ್ ಇವಾಗ ಆಲ್ಮೋಸ್ಟ್ ನೀವು ಕಡಿಮೆ ಅಂತಂದ್ರೂ 14 to 16 lakh ರೇಂಜಲ್ಲಿದೆ. ಆವ್ರೇಜ್ ನಾನು ತೊಗೊಂಡ್ರೆ 23 to 25 lakhs ರೇಂಜಲ್ಲಿದೆ. ನ್ಯಾಷನಲ್ ಲಾ ಸ್ಕೂಲ್ ಬ್ಯಾಂಗ್ಳೂರ್, ನ್ಯಾಷನಲ್ ಲಾ ಇನ್ಸ್ಟಿಟ್ಯೂಟ್ ಡೆಲ್ಲಿ, ನಲ್ಸಾರ್ ಹೈದರಾಬಾದ್ ಅದೆಲ್ಲ ನೋಡಿದ್ರೆ. ಸೊ ನೀವು ಯಾವುದೇ ಒಂದು ರ್ಯಾಂಡಮ್ ನ್ಯಾಷನಲ್ ಲಾ ಸ್ಕೂಲ್ ಸಿಕ್ತು ನನಗೆ ಅಂತ ಅಂದ್ರೂ ನೀವು ಆ ಪ್ರೊಫೆಷನ್ಗೆ ಕಾಂಪೀಟ್ ಮಾಡೋದಕ್ಕೆ ಹೊರಗಡೆ ಹೋದಾಗ ನಾವು ಎಂಜಿನಿಯರ್ಸ್ನ ನೋಡಿದ್ರೂ, ಡಾಕ್ಟರ್ಸ್ನ ನೋಡಿದ್ರೂ ದೇರ್ ಆರ್ ಲ್ಯಾಕ್ಸ್ ಇನ್ ನಂಬರ್. ಆದರೆ ಯಾರು ಆ ಪ್ರೊಫೆಷನ್ಗೆ ರೈಟ್ ಫಿಟ್ ಆಗಿರ್ತಾರೆ, ಯಾರು ಪ್ರೊಫೆಷ್ನಲಿ ರೆಡಿ ಆಗಿರ್ತಾರೆ, ಅವ್ರು ಮಾತ್ರನೇ ದೇ ಬಿಕಮ್ ಸಕ್ಸಸ್ಫುಲ್, ರೈಟ್? ನಾವೇ ನೋಡಿರ್ತೀವಿ ಎಷ್ಟೊಂದು ಜನ ಡಾಕ್ಟರ್ಸ್ ಸೇಮ್ ಕನ್ಸಲ್ಟಿಂಗ್ಗೆ ಇವ್ರು ಚಾರ್ಜ್ ಮಾಡೋದೇ ಬೇರೆ, ಇನ್ನೊಬ್ಬರು ಚಾರ್ಜ್ ಮಾಡೋದೇ ಬೇರೆ. ಅವ್ರವ್ರದ್ದು ಎಬಿಲಿಟಿ ಹೇಗಿರುತ್ತೆ, ಎಕ್ಸ್ಪರ್ಟೀಸ್ ಹೇಗಿರುತ್ತೆ, ಅದ್ರ ಬೇಸ್ ಮೇಲೆ ದೇ ಚಾರ್ಜ್. ಅಡ್ವೊಕೇಟ್ಸು ಅಷ್ಟೇ. ನೀವು ಸ್ಟ್ರಾಂಗ್ ಅಡ್ವೊಕೇಟ್ ಆದರೆ ಇಫ್ ಯು ನೋ ಯುವರ್ ಜಾಬ್, ನಿಮಗೆ ಗೊತ್ತು ಒಂದು ಪರ್ ಹಿಯರಿಂಗ್ಗೆ ಕ್ರೋರ್ಸ್ ಆಫ್ ರುಪೀಸ್, ಲ್ಯಾಕ್ಸ್ ಆಫ್ ರುಪೀಸ್ ಚಾರ್ಜ್ ಮಾಡೋ ಥರದ ಅಡ್ವೊಕೇಟ್ಸ್ನೂ ಇದ್ದಾರೆ. ಪರ್ ಹಿಯರಿಂಗ್ 3,000 4,000 ಚಾರ್ಜ್ ಮಾಡೋ ಅಡ್ವೊಕೇಟ್ಸ್ ಇದ್ದಾರೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಔಟ್ ಆಫ್ ಹ್ಯುಮ್ಯಾನಿಟಿ ಅದು ಬೇರೆ. ಬಟ್ ನನ್ನ ಅಷ್ಟು ಸ್ಕಿಲ್ ಸೆಟ್ ಇಲ್ಲದೇ ನಾನು ಆ ಲೆವೆಲ್ಗೆ ಚಾರ್ಜ್ ಮಾಡೋ ಥರದ್ದು ಕೇಸಸ್ಸು ನಾವು ನೋಡಿದ್ದೀವಿ. ಏನಕ್ಕೆ ಅಂತಂದರೆ ನಾನು ಪ್ರೊಫೆಷ್ನಲಿ ಆ ಫೀಲ್ಡ್ಗೆ ರೆಡಿ ಆಗಿಲ್ಲ. ಸೊ ನನ್ನನ್ನು ಕಾಲೇಜೇ ರೆಡಿ ಮಾಡುತ್ತೆ ಅಂತಂದರೆ ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್.